ಸರ್ ಇವಾಗ SIR ಅನ್ನುವಂತ ಒಂದು ಪ್ರಕ್ರಿಯೆ ಕೂಡ ಆರಂಭವಾಗಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಮೇಡಮ್ ಅದು SRI ಮಾಡ್ಬೇಕು ಮೇಡಮ್. ನಮ್ ಲೋಕಲ್ ಜನಕ್ಕೆ ಏನಾಯ್ತೋ ಅದನ್ನ ತನಿಖೆ ಪಡಿಸ್ಬಿಟ್ಟು ನಮ್ ಲೋಕಲ್ ಮತ್ತೆ ಇನ್ನೊಂದು ಹೇಳ್ತೀನಿ, ಲೋಕಲ್ ಜನಕ್ಕೆ ಏನಾಯ್ತೋ ನೀವು ತನಿಖೆ ಮಾಡ್ಬಿಟ್ಟು ಲೋಕಲ್ ಜನಕ್ಕೆ ನಾವು ಒಂದ್ ಕಡೆ ಜಾಗ ನಿಗದಿಪಡಿಸಿ, ಎಲ್ಲಲ್ಲಿರೋರ್ಗೆಲ್ಲ ಇದ್ಕೊಳ್ಸ್ಬೇಡಿ. ಮತ್ತೆ ಅದು ಏನಾಯ್ತೋ ಅದನ್ನ ಮಾಡ್ಲೇಬೇಕು ಅದು. ಯಾಕಂದ್ರೆ ಎಲ್ಲಲ್ಲಿರೋರೆಲ್ಲ ಬಂದು ಇಲ್ಲಿ ಬದುಕೊಂಡು ನಮಗ್ ಬೆಳೆಯಕ್ ಬಿಡ್ತಾ ಇಲ್ಲ. ನಾವು ಲೋಕಲ್ ಜನಗಳು, ನಾವು ಕೆಲವ್ರು ಓದಿದ್ದೀವಿ, ಕೆಲವು ಓದ್ದೇ ಇರೋರೆಲ್ಲ ಬೀದಿ ಮೇಲೆ ಇರೋದು. ಸರ್ಕಾರ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಐತೆ. ಕುಡ್ಬ ತೆರವುಗೊಳಿಸೋದು ಇನ್ನೂ ಒಳ್ಳೆ ಕೆಲಸ, ನಾನು ಇಲ್ಲ ಅಂತಿಲ್ಲ. ಆದ್ರೆ ಜಾಗ ನಿಗದಿಪಡಿಸಿ ನಮ್ ಬಡವ್ರ ಮೇಲೆ ಹೊಟ್ಟೆ ಮೇಲೆ ಹೊಡಿಬೇಡ್ರಿ. ನಮಗೆ ತುಂಬಾ ಹಸು ಆಗೈತೆ, ಒಬ್ರೊಬ್ರು ಕೈ ಕಾಲು ನಡಿತೈತೆ. ನೀವ್ ಅಂಗಡಿ ಹೊಡಿತಾ ಇದ್ರೆ ಕಣ್ಣಲ್ಲಿ ನೀರ್ ಹಾಕೊಂಡು ಮನೆ ಹೆಂಗಪ್ಪ ಅಂತ ನೆಸ್ಕೊಂಡು ಕುರ್ತಾ ಇದೀವಿ ಸರ್. ನಮ್ ಜಾಗ ನಿಗದಿಪಡಿಸಿ ಸರ್, ನಿಮ್ಮನ್ನ ಬೇಡ್ಕಂತೀವಿ. ಜಾಗ ನಿಗದಿ ಮಾಡಿಸ್ಬಿಟ್ಟು ತೆರವುಗೊಳಿಸಿ ಸರ್. ಹೈಟೆಕ್ ಸಿಟಿ ಮಾಡಿ ಸರ್, ಬೇಡ ಅಂದಿಲ್ಲ. ಅದಕ್ಕಿಂತ ಮುಂಚೆ ಬಡತನ ಓಡಿಸಿ ಸರ್. ಫಾರ್ಮ್ ಎಲ್ಲ ಕೊಡ್ತಾ ಇದಾರೆ, 2 ಫೋಟೋ ಕೊಡ್ಬೇಕು, ಇವಾಗ ಹೇಗಿದ್ದೀರಾ ಅದೇ ಇವಾಗ ಪ್ರೆಸೆಂಟ್ ಫೋಟೋ ಕೊಡ್ಬೇಕು ಅಂತ. ಬಟ್ ಮೂಲ ನಿಯಮ ಏನಿರುತ್ತೆ ಅಂದ್ರೆ ಅವ್ರು ನಾವಿರೋ ಜಾಗಕ್ಕೆ ಅವ್ರು ಬಂದ್ಬಿಟ್ಟು ಅದನ್ನೆಲ್ಲ ಮಾಡಿಸ್ಕೊಂಡು ಹೋಗ್ಬೇಕಾದ್ರೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಜನಗಳಿಗೆಲ್ಲ ಒಂದ್ ಕಡೆ ಗುಡ್ಡೆ ಹಾಕ್ಬಿಟ್ಟು ಅವ್ರಿಗೆ ಏನ್ ಕಷ್ಟ ಇರುತ್ತೋ ಏನೋ ಅಲ್ಲಿಂದ ಅವ್ರು ಹೇಳೋ ಟೈಮಲ್ಲಿ ಹೋಗ್ಬೇಕು, ಈ ತರ ಒಂದಷ್ಟು ಮಾರ್ಪಾಡನ್ನ ಮಾಡ್ತಾ ಇದಾರೆ. ಇದರಿಂದ ಅವ್ರು ಹೇಳೋ ಟೈಮಿಗೆ ಒಂದಷ್ಟು ದಿನಕ್ಕೆ ಹೋಗಕ್ ಆಗಲ್ಲ. ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈ ಪ್ರಶ್ನೆಗೆ ಏನಂದ್ರೆ, ನಿಂತ್ಕೊಂಡು ಒಂದೊಂದು ಮನೆ ನಿಂತ್ಕೊಬೇಕಂದ್ರೆ ಅರ್ಧ ಗಂಟೆ ಆಗುತ್ತೆ. ಒಂದು ಊರಲ್ಲಿ 5 ಮನೆಯಿಂದ 200 ಮನೆ ಮುಗಿಸ್ಬೇಕಂದ್ರೆ ಕೈ ಕಾಲೆಲ್ಲ ನೋವೆತ್ಕೊಬಿಡುತ್ತೆ. ಹಂಗಾಗಿ ಎಲ್ಲಾ ಮನೆ ಹೋಗಿ ನಿಂತ್ಕೊಂಡ್ ಮಾಡಕ್ ಆಗಲ್ಲ. ಎಲ್ಲ ಒಂದ್ ಕಡೆ ಕುತ್ಕೊಂಡು, ಅದು ಆ ಏರಿಯಾದವರೇ ಇರ್ಬೇಕು. ಲೋಕಲ್ ಅವರೇ ಇದ್ರೆ ಅವ್ರ ಮಕ್ಕ ಪರಿಚಯ ಇರುತ್ತೆ, ಕರೆಕ್ಟ್ ಆಗಿ ಬರ್ತಾರೆ, ಕರೆಕ್ಟ್ ಆಗಿ ಅವ್ರಿಗೆ ಏನಾಯ್ತು ಅಪ್ಲಿಕೇಶನ್ ಫಿಲ್ಅಪ್ ಮಾಡ್ತಾರೆ. ಮನೆ ಮನೆಗೆ ಹೋಗಿ ಅನ್ನೋದು ಒಂದ್ ದಿವಸ ಯಾರನ್ನ ಒಬ್ರು ಆ ಕೆಲಸ ಮಾಡಿ ಆ ಮೈ ನೋವು ಏನಂತ ಗೊತ್ತಾಗುತ್ತೆ. ಇಂತಂದ್ರೆ ನೀವ್ ಎಷ್ಟ್ ದಿನ ಮಡಗಿದ್ದೀರೋ ಅಷ್ಟ್ ದಿನಾನು ಆರೋಗ್ಯ ಸಮಸ್ಯೆ ಆಗ್ಬಿಡುತ್ತೆ. ಹಂಗಾಗಿ ಒಂದ್ ಕಡೆ ಕುತ್ಕೊಬೇಕು, ಜನಗಳೆಲ್ಲ ಅಲ್ಲಿ ಹೋಗ್ಬೇಕು, ಕೆಲಸ ಮುಗಿಸ್ಕೋಬೇಕು. ಮನೆಗೆ ಹೋಗೋದು ಹುಡ್ಕೋದಂದ್ರೆ ಹೊಸ ಕಾನೂನು, ಹೊಸ ಅಪ್ಲಿಕೇಶನ್ ಅಂದ್ರೆ ಮನೆ ಹೋಗ್ಬಿಟ್ಟು ಚರ್ಚೆ ಮಾಡ್ಕೋಬಹುದು. ಹೊಸ ಕಾನೂನು ಇಲ್ಲ, ಇದು ಎಲ್ಲಾರ್ದು ಹಳೇದೈತೆ. ಹಂಗಾಗಿ ಅವ್ರು ಬರ್ತಾರೆ ಹುಡ್ಕೊಂಡು, ಕುತ್ಕೊಂಡಿದ್ದ ಜಾಗದಲ್ಲಿ ಅವ್ರು ಬಂದ್ರೆ ಇನ್ನೂ ಒಳ್ಳೇದ್ ಜನಕ್ಕೆ. ಯಾಕಂದ್ರೆ ಜನ ಯಾವಾಗ ಮನೇಲಿ ಇರ್ತಾರೆ, ಯಾವಾಗ ಕೆಲ್ಸಕ್ಕೆ ಹೋಗಿರ್ತಾರೆ, ಎಲ್ಲಿರ್ತಾರೆ ಅಂತ ಗೊತ್ತಾಗಲ್ಲ. ಯಾರು ಆ ಲೋಕಲ್ ಅವರು ಎಲ್ಲಿರ್ತಾರೋ ಒಂದ್ ಜಾಗ ನಿಗದಿಪಡಿಸಿದ್ರೆ ಆ ಜಾಗದಲ್ಲಿ ಹೋಗ್ಬಿಟ್ಟು ಎಲ್ಲ ಜನ ಹೋಗಿ ಮಾಡಿಸ್ಕೊಳ್ಳೋದು ಒಳ್ಳೇದು. ಸರ್ ಇವಾಗ ಮತ್ತೆ SIR ಅನ್ನುವಂತ ಪ್ರಕ್ರಿಯೆ ಕೂಡ ಆರಂಭ ಮಾಡಿದ್ದಾರೆ. ಹೌದು, ಸೊ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಿರುತ್ತೆ? ಗೊತ್ತಿದೆ. ಸರ್ ಇದು ಎಷ್ಟು ಸೂಕ್ತ ಅಂತ ಈ ಸಮಯಕ್ಕೆ? ಖಂಡಿತ ಮಾಡ್ಬೇಕು. ಅದು ವರ್ಷ ಮಾಡ್ಬೇಕು. ಇಲ್ಲೇ ಯಾರು ಬೇಕಾದ್ರೆ ಬರ್ತಾರೆ. ಇದೊಂದು ಧರ್ಮಛತ್ರ ಆಗೋಗ್ಬಿಟ್ಟಿದೆ ನಮ್ಮ ದೇಶ. ಯಾರು ಬೇಕಾದ್ರೆ ಬರ್ಬೋದು, ಏನ್ ಬೇಕಾದ್ರೆ ಮಾಡ್ಬೋದು. ಈಗ ಎಲ್ಲಾ ದೇಶದಲ್ಲೂ ಅದು ನಡೀತಿದೆಯಲ್ಲ. ನಮ್ಮ ದೇಶದಲ್ಲಿ ಏನು, ಅಮೆರಿಕಾದಲ್ಲೂ ನಡೀತಾ ಇದೆ. ವಲಸೆಗಾರನೆಲ್ಲ ಓಡಿಸಿ ಅಂತಿದ್ದಾರೆ ಅಲ್ವಾ. ಅದು ಬಹಳ ಕರೆಕ್ಟ್ ಅದು ಮಾಡ್ಲೇಬೇಕು. ಎವ್ರಿ ಇಯರ್ ಮಾಡ್ಬೇಕು, ಹೊಸದಾಗಿ ಮಾಡ್ಲೇಬೇಕು. ಅದು ಅವನು ಎಲ್ಲಿ ಹುಟ್ಟಿದಾನೆ, ಏನ್ ಮಾಡಿದಾನೆ ಅಂತ ಒಂದು ದಾಖಲೆ ಇರ್ಲೇಬೇಕಲ್ಲ ಒಬ್ಬ ಮನುಷ್ಯನಿಗೆ. ಒಳ್ಳೇದು. ಸರ್ ನಿಮ್ಗೂ ನೀವು ಫಾರ್ಮ್ ತಗೊಂಡ್ ಬಂದ್ರಾ, ಕೊಟ್ರಾ? ಮನೆಗೆ ಬಂದಿದ್ರು. ಬಂದು ಪಾಪ ಅವ್ರು ಹೇಳಿದ್ರು, ನಾನು ಅದನ್ನ ಫಿಲ್ಅಪ್ ಮಾಡಿ ಇಟ್ಟಿದ್ದೀನಿ, ಅವ್ರು ಬಂದು ವಾಪಸ್ ತಗೊಂಡು ಹೋಗ್ತೀನಿ ಅಂತೆಲ್ಲ ಹೇಳಿದಾರೆ. ಅಂದ್ರೆ ನಿಮ್ ಮನೆಗೆ ಮನೆಗೆ ಬಂದಿದ್ರು. ಸರ್ ಕೆಲವೊಂದ್ ಕಡೆ ಏನಾಗ್ತಿದೆ ಅಂತಂದ್ರೆ ಮನೆಗ್ ಬರ್ತಾ ಇಲ್ಲ ಅಂದ್ರೆ ಒಂದಷ್ಟು ಜನರ ಗುಂಪನ್ನು ಮಾಡಿಸ್ಬಿಟ್ಟು ಅಲ್ಲಿ ನೀವು ಬನ್ನಿ ಇಂತ ಕಡೆ ಅಂತ ಹೇಳಿ ಬರುವಂತದ್ದು. ಸೊ ಇದೆಷ್ಟು ಸೂಕ್ತ ಅಂತ? ಸೂಕ್ತ ಅಲ್ಲ ಅದು. ಮನೆಗೆ ಹೋಗ್ಬೇಕು. ಅವರು ಮನೆಗೆ ಅವನು ಇದಾನ ಅಂತ ವಾಸ ಗೊತ್ತಾಗ್ಬೇಕಲ್ಲ ಅವ್ರಿಗೆ. ಎವಿಡೆನ್ಸೇ ಇಲ್ದಾದ್ಮೇಲೆ, ಸಾಕ್ಷಿನೇ ಇಲ್ವಲ್ಲಮ್ಮ. ನಾನು ಮನೆಗೆ ಬಂದಿದ್ದೀನಿ, ಇವನ ಇಲ್ಲಿದ್ದಾರೆ ನಾನು ಅಂತ ಅವ್ರು ಹೇಳ್ಬೇಕು. ಅವ್ರು ಆಫೀಸರ್ ಬಂದವರು ಅಲ್ವಾ. ಅದೇ ಇಲ್ದಾದ್ಮೇಲೆ ದಿ ವೆರಿ ಪರ್ಪಸ್ ಇಸ್ ನಾಟ್ ಸರ್ವ್ಡ್ ಅಲ್ವಮ್ಮ. ಮತ್ತೆ ನೀವು ಅವಾಗ್ಲೇ ಹೇಳ್ದಂಗೆ ಆಯ್ತು, ಇದನ್ನ ಎಲ್ಲದಲ್ಲೂ ಪ್ರಯೋಗ ಪಡಿಸ್ಕೊಳ್ಳುವಂತದ್ದು. ಹೌದು, ಬಹಳ ಒಳ್ಳೆ ಕೆಲಸ ಮಾಡ್ತಾರೆ. SIR ಬೇಕೇ ಬೇಕು. ನಾನು ಕೇಳಿದಾರೆ ಪ್ರತಿ ವರ್ಷ ಮಾಡ್ಬೇಕದು. ಅಂದ್ರೆ ಇದು ಎಷ್ಟು ವರ್ಷಕ್ಕೆ ಒಮ್ಮೆ ಆದ್ರೆ ಒಳ್ಳೇದು? ಪ್ರತಿ ವರ್ಷ ಆದ್ರೆ ಒಳ್ಳೇದು? ಖಂಡಿತ ಆರಂಭ ಮಾಡಿದ್ದಾರೆ. ಪ್ರತಿ ವರ್ಷನೂ ಮಾಡಬೇಕು. ಅಟ್ಲೀಸ್ಟ್ ಆಲ್ಟರ್ನೇಟ್ ಇಯರ್ಸ್ ಮಾಡಿದ್ರೆ ಬಹಳ ಒಳ್ಳೇದದು. ಯಾಕಂದ್ರೆ ನಮ್ಮ ದೇಶದಲ್ಲಿ ನಾವು ಇದೀವಿ, ನಾವೇ ನಮ್ಮ ಹತ್ರ ಪ್ರಭುತ್ವ ಇದೆ, ನಾವು ಈ ದೇಶದ ಸಿಟಿಸನ್ ಅಂತ ಹೇಳ್ಕೋಬೇಕಾದ್ರೆ ನಾವು ಪ್ರೂವ್ ಮಾಡ್ಕೊಂಡು ಹೋಗ್ತಾನೆ ಇರ್ಬೇಕಾಗ್ತದಲ್ವಾ. ಖಂಡಿತ ಲೇಟ್ ಆಗ್ಬೇಕಾಗಿತ್ತು. ಅದೇ ಹೇಳಿದ್ನಲ್ಲ, ಪ್ರತಿ ವರ್ಷನೂ ಆಗ್ಬೇಕಿತ್ತು. ಅದು ಆಗ್ಲಿಲ್ಲ. ಅಟ್ಲೀಸ್ಟ್ ಈಗ ಶುರು ಮಾಡಿದ್ದಾರೆ, ಅದು ಮುಂದುವರ್ಸ್ಕೊಂಡು ಹೋಗ್ಬೇಕು. ಇದಕ್ಕೂ ಕೂಡ ಒಂದಷ್ಟು ಜನ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ವಿರೋಧಗಳು ಇದ್ದೇ ಇರ್ತಾರೆ, ನಿಂದಿಕರು ಇದ್ದೇ ಇರ್ತಾರೆ. ದಾಸರು ಹೇಳ್ಬಿಟ್ಟಿದಾರಲ್ಲ, ಎಲ್ಲದಕ್ಕೂ ನಿಂದಿಕರು ಇದ್ದೇ ಇರ್ತಾರೆ. ಅವ್ರ ಕೆಲಸನೇ ಅದು. ಅದು ನಾನು ಇತಿಹಾಸಕಾರನಾಗಿ ನಾ ಹೇಳ್ತಾ ಇದ್ದೀನಲ್ಲ, ನಮ್ಮಲ್ಲಿ ನುಡಿದಂತೆ ನಡೆದವರೇ ಜಾಸ್ತಿ. ಅದರಲ್ಲೂ ಸಾಹಿತಿಗಳು
ಬೇಕಾದಿಷ್ಟು ಪುಸ್ತಕ ಬರ್ತಾರೆ, ಹಂಗ್ ಮಾಡ್ರಿ ಹಿಂಗ್ ಮಾಡ್ರಿ ಉಪದೇಶ ಕೊಡ್ತಾರೆ, ಸ್ವಾಮೀಜಿಗಳು ಎಲ್ಲರೂ ಕೊಡ್ತಾರೆ. ಆದರೆ ಅವರೇ ಮಾಡಲ್ಲ ಅದು. ಮೇಡಮ್, ಈ SIA ಅದು ಮಾಡಿರೋದು ಕೇಂದ್ರ ಸರ್ಕಾರದವರು, ಅದನ್ನ ರಾಜ್ಯ ಸರ್ಕಾರದವ್ರು ಪಾಲನೆ ಮಾಡ್ತಾ ಇದ್ದಾರೆ ಅಷ್ಟೇ. ಮಾಡಿರೋರು ಅವರೇ ತಾನೇ. ಒಳ್ಳೇದಾ ಅಥವಾ ಈಗ ನಿಮ್ಗೆ ಗೊತ್ತಿರುತ್ತೆ, ಮೀಡಿಯಾದವ್ರು ಅವರ ಉತ್ತರ ಪ್ರದೇಶ ಆ ಕಡೆ ಎಲ್ಲ SRI ಮಾಡಿ ಏನೇನ್ ಮಾಡಿದಾರೆ ಅಂತ ನಿಮ್ಗೆ ಗೊತ್ತಿದೆ. ನಾವ್ ಹೇಳಕ್ ಹೋಗ್ಬಾರ್ದು, ಅದು ನಾವ್ ಹೇಳಕ್ ಹೋದ್ರೆ ಸರಿ ಹೋಗಲ್ಲ. ಯಾಕೆಂದ್ರೆ ಅವರೇ ಮಾಡಿರೋದು, ಕೇಂದ್ರ ಸರ್ಕಾರದವ್ರು ಮಾಡಿರೋದು, ಅದು ರಾಜ್ಯ ಸರ್ಕಾರ ಪಾಲನೆ ಮಾಡ್ಬೇಕು, ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲರೂ ವಿರೋಧ ಮಾಡ್ತಾರೆ, ಅದನ್ನ ಇದ್ ಮಾಡಕ್ ಹೋಗಲ್ಲ. ಅವ್ರು ಮಾಡಿರೋದು ಅವರು, ಇವರೆಲ್ಲ ಮಾಡಿರೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.